ಡಿಸಿಎಂ ಅವ್ರನ್ನ ದಯಾನಂದ್ ಪೈ ಅವರು ಮೋಹನ್ ದಾಸ್ ಪೈ ಅವರು ಭೇಟಿ ಮಾಡಿದ್ರು. ಮಾಡಿ ಒಂದಷ್ಟು ಮಾತನ್ನ ಹೇಳಿದ್ರು. ಸರ್, ನಾನು ನಮ್ಮ ಸಿಟಿ ಬಗ್ಗೆ ಮಾತನಾಡ್ತಾ ಇದ್ದೀನಿ ಹೊರತು ಬೇರೆ ಸಿಟಿಗಳು ಕಟ್ಕೊಂಡು ನನ್ಗೇನಾಗಬೇಕು, ನಮ್ಮ ಸಿಟಿ ಅಭಿವೃದ್ಧಿ ಆಗ್ಬೇಕು, ಅದಕ್ಕೆ ಸಲಹೆ ಕೊಟ್ಟಿದ್ದೇನೆ. ತಗೊಳ್ಳೋರು ತಗೋಬಹುದು, ಇಲ್ಲದೆ ಇದ್ರೆ ಕೆಲವು ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಮಾತಾಡ್ತೀನಿ. ನೋಡಿ, ನಾವು ಪೈ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಸಕಾರಾತ್ಮಕ ಟೀಕೆನ ನಾವು ಸ್ವಾಗತ ಮಾಡ್ತೀವಿ. ಅಂದ್ರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ವಿ ವೆಲ್ಕಮ್, ಸಜೆಷನ್ಸ್ ಅನ್ನ ಕೂಡ ನಾವು ವೆಲ್ಕಮ್ ಮಾಡ್ತೀವಿ. ಆದ್ರೆ ಯಾವುದೇ ಒಳ್ಳೆ ಸುದ್ದಿ ಕೂಡ ಹಾಕಿದ್ರು ಅದು ತಿರುಚಿ ಬೇರೆ ರೀತಿಯಾಗಿ ನೆಗೆಟಿವ್ ಆಗಿ ತಗೊಂಡ್ರೆ ಎಲ್ಲದಕ್ಕೂ ಒಂದ್ ತಾಳ್ಮೆಗೆ ಒಂದ್ ಲಿಮಿಟ್ ಇರುತ್ತಲ್ವಾ. ನಾವು ಯಾವತ್ತೂ ಕೂಡ ಯಾರ ಸಲಹೆಯನ್ನು ತಳ್ಳಾಕಿಲ್ಲ. ನಿಮ್ ಬ್ಯಾಂಗ್ಳೂರ್ BATF ಅಂತ ಅವಾಗ ಬೆಂಗಳೂರಿನಲ್ಲಿ ಮಾಡಿದ್ರು, ಎಲ್ಲರೂ ಇದ್ರಲ್ಲ. ಈಗ ನಾವು ಎಷ್ಟೊಂದ್ ಸರಿ, ಈಗ ನಮ್ದು ವಿಷನ್ ಗ್ರೂಪ್ ಇದೆ, IT ವಿಷನ್ ಗ್ರೂಪ್ ಇದೆ, BT ವಿಷನ್ ಗ್ರೂಪ್ ಇದೆ, ನವೋದ್ಯಮಗಳಿಗೆ ವಿಷನ್ ಗ್ರೂಪ್ ಇದೆ, ಇಂಡಸ್ಟ್ರಿಯಲ್ ವಿಷನ್ ಗ್ರೂಪ್ ಇದೆ. ಯಾರಿರೋದು ಇದರಲ್ಲಿ? ಎಲ್ಲ ಬೆಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿಗಳು, ಯಾರು ಅವ್ರವ್ರ ವಲಯದಲ್ಲಿ ಸಾಧನೆ ಮಾಡಿದವರು. ಅಲ್ಲಿ ಸಕಾರಾತ್ಮಕವಾಗಿ ಟೀಕೆನೂ ಮಾಡ್ತಾರೆ, ಸಲಹೆನೂ ಕೊಡ್ತಾರೆ, ಸಮಸ್ಯೆಗಳು ಹೇಳ್ತಾರೆ. ಆ ಸಮಸ್ಯೆಗಳಿಗೆ ತಕ್ಕ ಪರಿಹಾರಗಳು ಆಗ್ತದೆ, ನೀತಿಗಳಾಗ್ತದೆ, ಯೋಜನೆಗಳು ರೂಪಿಸ್ತೀವಿ, ಎಲ್ಲಾನು ಆಗುತ್ತೆ ಅಂತಿಲ್ಲ. ಆದ್ರೆ ಯಾವಾಗ ಬಂಡವಾಳ ಬರೋ ಸಂದರ್ಭದಲ್ಲಿ, ಯಾವಾಗ ಒಳ್ಳೆ ಸುದ್ದಿ ಏನಾದ್ರೂ ಹಂಚ್ಕೊಳ್ಳೋ ಸಂದರ್ಭದಲ್ಲಿ ನೀವು ಪ್ರತಿ ಸಲ ನೆಗೆಟಿವ್ ಮಾತಾಡಿದ್ರೆ ಅದಕ್ಕೆ ಏನು ಇನ್ವೆಸ್ಟರ್ ಸೆಂಟಿಮೆಂಟ್ ಅಂತ ಏನ್ ಹೇಳ್ತೀವಿ, ಅದು ಇಟ್ ಹರ್ಟ್ಸ್ ಅಲ್ವಾ. ಯಾಕಂದ್ರೆ ಯಾರೋ ಒಬ್ಬ ವ್ಯಕ್ತಿ ಸಾಧನೆ ಮಾಡಿರೋರು ಅವ್ರ ಮಾತ್ 4 ಜನ ಕೇಳ್ತಾರೆ, ಅವ್ರಿಗೆ ಮಾತಿಗೆ ಬೆಲೆ ಇದೆ. ಆದ್ರೆ ನೀವು ಸಲಹೆ ಕೊಡೋದ್ ಬಿಟ್ಟು ಬರೇ ಟೀಕೆಗಳು ಮಾಡ್ಕೊಂಡಿದ್ರೆ ಮತ್ತೆ ನಾವೇನ್ ಮಾಡಕ್ಕಾಗ್ತದೆ ಇಲ್ಲಿ? ಸರ್ಕಾರಗಳು ನಾವು ಹೌದಪ್ಪ ಸರ್ಕಾರ ಏನೂ ಮಾಡ್ತಾನೆ ಇಲ್ಲ ಅಂದ್ರೆ ಮಾಡಿ. ಈಗ ಆ ಪರ್ಟಿಕ್ಯುಲರ್ ಉದಾಹರಣೆ ಕೊಡ್ಬೇಕಂದ್ರೆ ನಮ್ಮ ರಾಜ್ಯ ಎಲ್ಲದರಲ್ಲೂ ನಂಬರ್ 1 ಇದೆ ಅಂತ ಅಷ್ಟೇ ಹಾಕಿರೋದು ನಾವು. ಅದಕ್ಕೆ ಶ್ಲಾಘನೆ ಕೊಡೋದ್ ಬಿಟ್ಟು ನೀವು ಬರೀ ಅದು ಆಗಿಲ್ಲ ಇದು ಆಗಿಲ್ಲ ಅಂದ್ರೆ ಆಗಿರೋದಕ್ಕನ ಆಗಿದೆ, ಚೆನ್ನಾಗಾಗಿದೆ ಅಂತ ಹೇಳ್ಬೇಕಲ್ವಾ. ಆಮೇಲೆ ನಾವು ಎಲ್ಲರ ಸಲಹೆನೂ ಸ್ವೀಕಾರ ಮಾಡ್ತೀವಿ, ಖಾಸಗಿ ವಲಯದಲ್ಲಿ ಸ್ವೀಕಾರ ಮಾಡ್ತೀವಿ, ಕಾರ್ಮಿಕರ ವಲಯದ ಸ್ವೀಕಾರ ಮಾಡ್ತೀವಿ, ಶ್ರೀಸಾಮಾನ್ಯರ ಸಲಹೆ ಸ್ವೀಕಾರ ಮಾಡ್ತೀವಿ, ವಿರೋಧ ಪಕ್ಷದಲ್ಲಿರೋರ್ದು ಸ್ವೀಕಾರ ಮಾಡ್ತೀವಿ. ಒಂದ್ ರಾಜ್ಯ ಕಟ್ಬೇಕಾದ್ರೆ ಎಲ್ಲರ ಸಲಹೆ ಮೇರೆಗೆ ಕಟ್ಬೇಕಲ್ಲ. ನನ್ನ ಅನುಕೂಲದ ತಕ್ಕಂಗೆ ನಾನು ನಡ್ಸಕ್ ಆಗಲ್ಲ ಸರ್ಕಾರ. ನಾನು ಟೀಕೆ ಈಗಷ್ಟೇ ಮಾಡಿಲ್ಲ, ಹಿಂದಿನ ಸರ್ಕಾರಗಳಿಗೂ ಮಾಡಿದ್ದೇನೆ. ಬಹಳ ಸಂತೋಷ. ಯಾರೇ ಇರ್ಬೋದು, ನಾನು ಹೇಳ್ತಾ ಇಲ್ವಾ ಅವ್ರೊಬ್ರದಂತ ಅಲ್ಲ, ಯಾರೇ ಇರ್ಬೋದು. ಆದ್ರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಹಿಂದಿನ ಸರ್ಕಾರಗಳಲ್ಲಿ ಸ್ವಲ್ಪ ಅವ್ರ ಧ್ವನಿ ಕಮ್ಮಿ ಕೇಳ್ತದೆ, ನಮ್ ಸರ್ಕಾರಗಳು ಬಂದಾಗ ಸ್ವಲ್ಪ ಜಾಸ್ತಿ ತೆರಿಗೆ ಕಟ್ ಮಾಡುವಂತ ವಿಚಾರ ಇದೆ. ನೋಡಿ, ಬಿಜೆಪಿ ಅವರಿಗೆ ನನ್ ನೇರವಾದಂತ ಪ್ರಶ್ನೆ ಇದೆ. ನೀವೆಲ್ಲ ಇವತ್ತು ಹೋರಾಟ ಇಳಿದಿದ್ದೀರಲ್ಲ, ಏನು ಪಾಪರ್ ಸರ್ಕಾರ ಅಂತ ನೀವು ಟೀಕೆ ಮಾಡ್ತಾ ಇದ್ದೀರಾ, ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡ್ತಾ ಇದ್ದೀರಾ, SCP TSP ಹಣ ದುರುಪಯೋಗ ಅಂತ ಸುಳ್ಳು ಹೇಳ್ಬಿಟ್ಟು ಎಲ್ಲಾ ಕಡೆ ಓಡಾಡ್ತಾ ಇದ್ದೀರಾ. ಅದಕ್ಕೇನೋ 5ನೇ ತಾರೀಕು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೀರಾ ಅಂತ ಕೇಳ್ಪಟ್ಟಿದೀನಿ. ದಯವಿಟ್ಟು ಒಂದ್ ಸರಿಯಾನ ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಬಾಯ್ಬಿಟ್ಟು ಹೇಳಿ. ನಿಮ್ಗಂತೂ ಡೆಲ್ಲಿ ತನಕ ಬಂದು ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ ಹೋರಾಟ ಮಾಡೋ ತಾಕತ್ತು ದಮ್ಮಂತೂ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಜನರಿಗೆ ಒಂದ್ ಸಂದೇಶ ಕಳಿಸಿ, ಹೌದಪ್ಪ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ, ನಾವು ಸರ್ಕಾರದ ಜೊತೆ ಇದೀವಿ ಈ ಒಂದು ವಿಷಯಕ್ಕೆ ಅಂತ ಹೇಳಿ. ನೋಡಿ, ಮೊನ್ನೆ ಮತ್ತೆ ಒಂದು ಪ್ರಸ್ತಾವನೆ ಹೋಗಿದೆ, 41% ಏನ್ ನಮಗ್ ಪಾಲ್ ಬರ್ಬೇಕಾಗಿತ್ತು, 40% ಕಡಿತ ಮಾಡ್ತಾರೆ ಅಂತ. 1% ಅಂದ್ರೆ ಎಷ್ಟು? 1000 ಕೋಟಿ ರೂಪಾಯಿ. ಅದ್ರ ಬಗ್ಗೆ ಮಾತಾಡ್ತಾರ ಇವರು?